ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾವು ತರಕಾರಿಗಳ ಪರಿಚಯದ ಭಾಗ 2ನೇ ವಿಡಿಯೋವನ್ನು ನೋಡ್ಕೊಳ್ಳೋಣ. ಭಾಗ 1ನೇ ವಿಡಿಯೋ ಈಗಾಗಲೇ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಂಟ್ರೆಸ್ಟ್ ಇರುವವರು ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಇದು ಗೆಣಸು. ಇದನ್ನು ಇಂಗ್ಲೀಷಲ್ಲಿ ಸ್ವೀಟ್ ಪೊಟ್ಯಾಟೊ ಅಂತ ಕರೀತಾರೆ. ಇದು ಕೂಡ ಭೂಮಿಯ ಅಡಿಯಲ್ಲಿ ಬೆಳೆಯುವಂತಹ ತರಕಾರಿ. ಇದು ಎಲೆಕೋಸು. ಇಂಗ್ಲೀಷಲ್ಲಿ ಇದನ್ನು ಕ್ಯಾಬೇಜ್ ಅಂತ ಕರೀತಾರೆ. ಇದರಲ್ಲಿ ಕೂಡ ತುಂಬ ವೆರೈಟೀಸ್ ಆಗಿರುವಂತಹ ಬಣ್ಣಗಳು ಇವೆ. ಬಿಳಿ, ಹಸಿರು, ನೇರಳೆ ಹೀಗೆ. ಈ ತರಕಾರಿಯ ಹೆಸರು ದೊಣ್ಣೆ ಮೆಣಸು. ಇಂಗ್ಲೀಷ್ನಲ್ಲಿ ಇದನ್ನು ಕ್ಯಾಪ್ಸಿಕಮ್ ಅಂತ ಕರೀತಾರೆ. ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುವ ತರಕಾರಿ ಕಾಯಿ ಮೆಣಸು. ಇಂಗ್ಲೀಷಲ್ಲಿ ಇದನ್ನು ಗ್ರೀನ್ ಚಿಲ್ಲಿ ಅಂತ ಕರೀತಾರೆ. ಕಾಯಿ ಮೆಣಸು ಗಿಡದಲ್ಲಿ ಬೆಳೆಯುತ್ತೆ. ಇದು ಬಾಳೆಕಾಯಿ. ಇಂಗ್ಲೀಷಲ್ಲಿ ಇದನ್ನು ರಾ ಪ್ಲ್ಯಾಂಟೇನ್ ಅಂತ ಕರೀತಾರೆ. ಈ ಬಾಳೆಕಾಯಿಯನ್ನು ಬಳಸ್ಕೊಂಡು ಚಿಪ್ಸ್ ಹಾಗೂ ಪದಾರ್ಥಗಳನ್ನು ಕೂಡ ಮಾಡ್ತಾರೆ. ಇದು ಕೆಸುವಿನ ಗೆಡ್ಡೆ. ಇಂಗ್ಲೀಷಲ್ಲಿ ಇದನ್ನು ಟ್ಯಾರೋ ರೂಟ್ ಅಂತ ಕರೀತಾರೆ. ಇದು ಕೂಡ ಮಣ್ಣಿನ ಅಡಿಯಲ್ಲಿ ಬೆಳೆಯುವಂತಹ ತರಕಾರಿ. ಇದು ಮೆಂತ್ಯೆ ಸೊಪ್ಪು. ಇಂಗ್ಲೀಷಲ್ಲಿ ಇದನ್ನು ಫೆನ್ಯುಗ್ರೀಕ್ ಅಂತ ಕರೀತಾರೆ. ಈ ಮೆಂತ್ಯೆ ಸೊಪ್ಪು ತುಂಬಾ ಆರೋಗ್ಯಕರ ಅಂಶಗಳನ್ನು ಒಳಗೊಂಡಿದೆ. ಈ ಸೊಪ್ಪಿನ ಹೆಸರು ಪಾಲಕ್ ಸೊಪ್ಪು. ಇಂಗ್ಲೀಷಲ್ಲಿ ಇದನ್ನು ಸ್ಪಿನಾಚ್ ಅಂತ ಕರೀತಾರೆ. ಈ ಸ್ಪಿನಾಚಲ್ಲಿ ತುಂಬಾ ವಿಟಮಿನ್ಸ್ ಕೂಡ ಇದೆ. ಇದು ಸೌತೆಕಾಯಿ. ಇಂಗ್ಲೀಷಲ್ಲಿ ಇದನ್ನು ಕುಕ್ಕುಂಬರ್ ಅಂತ ಕರೀತಾರೆ. ಇದು ಬಳ್ಳಿಯಲ್ಲಿ ಬೆಳೆಯುವಂತಹ ತರಕಾರಿ. ಈ ತರಕಾರಿಯ ಹೆಸರು ಪಡವಲಕಾಯಿ. ಇಂಗ್ಲೀಷಲ್ಲಿ ಇದನ್ನು ಸ್ನೇಕ್ ಗಾರ್ಡ್ ಅಂತ ಕರೀತಾರೆ. ಇದು ಕೂಡ ಬಳ್ಳಿಯಲ್ಲಿಯೇ ಬೆಳೆಯುತ್ತೆ. ಈ ತರಕಾರಿಯ ಹೆಸರು ಬಸಳೆ ಸೊಪ್ಪು. ಇಂಗ್ಲೀಷಲ್ಲಿ ಇದನ್ನು ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ. ಇದು ತುಂಬಾ ಆರೋಗ್ಯಕರ ಅಂಶಗಳನ್ನು ಒಳಗೊಂಡಿರುವಂತಹ ತರಕಾರಿ. ಕೆಲವು ಕಡೆಗಳಲ್ಲಿ ಕಡಿಮೆಯಾಗಿ ಕಂಡುಬಂದರೂ ಕೂಡ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ಇದನ್ನು ಬೆಳೀತಾರೆ. ಸೊ ಇದಾಗಿತ್ತು ತರಕಾರಿಗಳ ಪರಿಚಯದ ಭಾಗ 2ನೇ ವಿಡಿಯೋ. ಭಾಗ 1 ಹಾಗೂ ಭಾಗ 2ನೇ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲ ತರಕಾರಿಗಳನ್ನು ಕವರ್ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ದೇವೆ. ನಿಮಗೆ ಈ ಎಜುಕೇಷ್ನಲ್ ಇನ್ಫಾರ್ಮೇಷನ್ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ.